ಚಾನಲ್. ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ತುಂಬ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೆ. ಸ್ವಲ್ಪ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ, ಅಕ್ಕ ತಲೆ ಕೆಡಿಸ್ಕೋಬೇಡಿ ಹಾಗೆ ಹೇಗೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯಿತು ನಿಮ್ಮ ಮೆಸೇಜಸ್ ನೋಡಿ. ಬ್ಯಾಡ್ ಕಮೆಂಟ್ಸು ತುಂಬ ಖುಷಿ ಆಯಿತು. ಹೇಟರ್ಸ್ ಇದ್ರೇ ಬೆಳೆಯೋಕ್ಕಾಗೋದು, ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆಲ್ಲ. ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಭೀಮ್ ಅಮಾವಾಸ್ಯೆ. ಸೊ ಸೂರಿಗೆ ಇನ್ನೂ ನಾನು ಪೂಜೆ ಮಾಡಿಲ್ಲ, ಯಾಕಂದರೆ ಇವಾಗ ಕರೆಂಟ್ ಹೋಗ್ಬಿಟ್ಟಿತ್ತು. ನಮ್ಮ ಮನೇಲೆಲ್ಲ ಕೆಲಸ ಮಾಡಿ ಪೂಜೆ ಸಂಜೆ ಮಾಡೋಣ ಅಂತ ಸುಮ್ಮನೆ ಆದ್ವಿ. ಸೊ ಇವತ್ತು ನೋಡಿ ಸೂರ್ಯ ಹೇಗೆ ರೆಡಿಯಾಗಿದ್ದಾನೆ. ಸೊ ಇವತ್ತು ಒಂದು ಪ್ರಮೋಷನ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಧ್ರುವ ಸರ್ಜಾ ಸರ್ನ ಇವತ್ತು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಇವಾಗ ನನ್ನ ಮಗಳು ಮಲಗಿದ್ದಾಳೆ. ನಮ್ಮಮ್ಮ ಮನೆಗೆ ಹೋಗಿ ನಾನು ರೆಡಿಯಾಗಿ, ಕರೆಂಟ್ ಹೋಗಿರೋ ಕಾರಣಕ್ಕೆ ನಾನು ನಮ್ಮಮ್ಮ ಮನೇಲಿ ಹೋಗಿ ರೆಡಿ ಆಗಬೇಕು. ಆಮೇಲೆ ಸೂರಿಗೆ ಪೂಜೆ ಮಾಡಬೇಕು. ಫೋನ್ ಮಾಡ್ತಾ ಇದ್ದಾರೆ ಬನ್ನಿ ಬನ್ನಿ ಅಂತ. ಸೊ ಸ್ವಲ್ಪ ಲೇಟ್ ಆಗುತ್ತೆ. ಒಂದು 11:30ಗೆ ಹೇಳಿರೋದು, ಇವಾಗ 11:30 ಆಗೋಗಿದೆ. ಹೋಗ್ತೀನಿ, 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ಟು ಹೋಗಬೇಕು. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಲ್ಲರೂ ಕೂಡ ನನ್ನ ಫ್ರೆಂಡ್ಸೇ, ಅದನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೆ ನನ್ನ ಫ್ರೆಂಡ್ಸ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ಥ್ಯಾಂಕ್ ಯು. ನನ್ನ ಜೊತೆ ಕಷ್ಟಕ್ಕಾಗಲಿ ಸುಖಕ್ಕಾಗಿ ಇದ್ದಿದ್ದು ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಅಂಜಲಿಗೆ ಇಷ್ಟಪಡ್ತೀನಿ. ಅವಳೇ ನಮಗೆ ತುಂಬ ಕಷ್ಟದಲ್ಲಿ ಇದ್ದಿದ್ದು. ಹಾಗೆ ಶಿವು ಕೂಡ ಇದ್ದ. ಥ್ಯಾಂಕ್ಸ್ ಅಂತ ಅವ್ನಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತುಂಬ ಖುಷಿ ಆಗ್ತಿದೆ ಇವತ್ತು ಫ್ರೆಂಡ್ಶಿಪ್ ಡೇ ಇರೋದ್ರಿಂದ. ಯಾವ ಫ್ರೆಂಡ್ಸ್ನು ಮೀಟ್ ಮಾಡೋದಕ್ಕಾಗ್ತಾಯಿಲ್ಲ. ಸೊ ಇವತ್ತು ಒಂದು ಸ್ವಲ್ಪ ಜನ ಫ್ರೆಂಡ್ಸ್ನ ನಾನು ಮೀಟ್ ಮಾಡ್ತೀನಿ. ನೋಡೋಣ ಯಾರು ಅಂತ ವ್ಲಾಗಲ್ಲೇ ನೀವೇ ನೋಡ್ಬೋದು. ಎಲ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಲ್ಲರೂ ಖುಷಿಯಾಗಿರ್ರಿ, ಯಾರು ಕೂಡ ಜಗಳ ಆಡ್ಕೋಬೇಡಿ. ಎಲ್ಲರೂ ಹೆಂಗಿದ್ದೀರೋ ಹಾಗೆ ಇರಿ. ಸೊ ನಿಮ್ಗೆ ಇಷ್ಟಪಡದೇ ಇರೋ ಫ್ರೆಂಡ್ಸ್ ಜೊತೆ ಜಗಳ ಆಗಿದ್ರೆ ಬಿಟ್ಬಿಡಿ, ಅಲ್ಲಿಗೇನೆ ಆರಾಮಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೊನೆಗಂತ ವಿಡಿಯೋ. ಸೊ ಇವಾಗ ನನ್ನ ಫ್ರೆಂಡ್ ಬಂದಿದ್ದಾಳೆ ಫ್ರೆಂಡ್ಶಿಪ್ ಡೇ ದಿನ. ಸೊ ಇವಾಗ ನಾವು 3 ಜನ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ನಾನು ರೆಡಿ ಆಗಬೇಕು. ಆಮೇಲೆ ಸೂರ್ಯ ಫಸ್ಟ್ ಹೋಗ್ಬಿಟ್ಟಿರ್ತಾನೆ, ಆಮೇಲೆ ಹೋಗೋದು. ನಾನು ನನ್ನ ಫ್ರೆಂಡು ಇಬ್ಬರು ಹೋಗ್ತೀವಿ. ಇವಾಗ ಬಂದಿದ್ದೀನಿ, ನನ್ನ ಮಗಳು ನಾವು ಬಿಟ್ಬಿಟ್ಟು ಬಂದಿದ್ದೀನಿ. ನನಗೆ ಅದೇ ಸ್ವಲ್ಪ ಭಯ ಇದೆ. ನೋಡಿ ನಂಗೆ ಹೇಳು ಮಾತಾಡೋಣ. ಅಂಕಿತ ಅಂತ ಫೋನ್ ಇಟ್ಕೊಂಡು ಅನನ್ಯ ಅದು ನನಗೆ ಅಂಕಿತ ಅನ್ನೋದೇ ಬರುತ್ತೆ. ತಗೋ, ಎಲ್ಲೋ ಭಾಷೆ ಬಂದಿಲ್ಲ. ಏನಾರು ಹೇಳು. ಇಸ್ಕೊಂಡಿದ್ಯಾ? ಎಷ್ಟು ಟಿಕೆಟ್ ಇಸ್ಕೊಂಡಿದ್ಯಾ? ಯಾರಿಗೂ ಟಿಕೆಟೇ ಕೊಡ್ತಾ ಇಲ್ಲ. ಇಲ್ಲೆಲ್ಲರೂ ನೋಡಿ ಓಡಕ್ ಬಿಡಲ್ಲ ನಾನು. ಓಡಕ್ ಬಿಡಲ್ಲ. ಆಮೇಲೆ ಸೈಕ್ ಮಾಡ್ತವ್ರಿ ಅಪ್ಪು ಅಜ್ಜಿ ರೋಲ್ ಮಾಡ್ತವ್ರ ನೋಡಿ. ನೀನು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅಜ್ಜಿ ಫಿಲಮ್ ಮಾಡಕ್ಕೆ ಬಿಡಲ್ವಂತೆ. ಯಾವ್ದನ್ನಾಗ್ಲಿ ಕೊಡು, ಬೇಕು ಪೂಜೆ ಮಾಡ್ತೀನಿ ಅಷ್ಟೇ. ನೀವು ನೋಡಕ್ಕಾಗಲ್ಲ ಜನದಲ್ಲಿ. ಕೊಡಿ, ಇದು ಅದು ಕೊಡ್ತಾರೆ. ಬಾಲ್ಕನಿವಾ? ಅಜ್ಜಿ ನಿಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದಿಲ್ವಾ? ಫಿಲಂ ನೋಡಕ್ಕಲ್ಲ, ಧ್ರುವ ಸರ್ಜಾ ನೋಡಕ್ಕದು, ಹೀರೋ ನೋಡಕ್ಕದು. ಟ್ರೇಲರ್ಗೆ ಫುಲ್ ಜನ ಅಂತೂ ನೀವೇ ನೋಡ್ತಾ ಇರ್ಬೋದು ಹೇಗಿದ್ದಾರೆ ಅಂತ. ಯಪ್ಪ ಫುಲ್ ಜನ ಗೈಸ್. ಆದ್ರೆ ಧ್ರುವ ಸರ್ಜಾ ಸರ್ ಅವರೇ ಬಂದಿಲ್ಲ, ತುಂಬಾನೇ ಬೇಜಾರಾಗೋಯ್ತು.
ಎಲ್ಲರೂ ಧ್ರುವ ಸರ್ಜಾ ಸರ್ ಅವ್ರು ಬಂದಿದ್ದಾರೆ ಅಂತ ಎಲ್ಲರೂ ಕಿರ್ಚಾಡ್ತಿದ್ರು. ಸೊ ಅವ್ರು ಬಂದಿಲ್ಲ ಯಾಕಪ್ಪ ಅಂತ ಹೇಳಿದ್ರು, ಅವರೆಲ್ಲೋ ಪ್ರೆಸ್ ಮೀಟ್ಗೆ ಹೋಗಿದ್ರು ಅಂತ ಅನ್ಕೋತೀನಿ. ನಿನ್ನೆ ವಿಡಿಯೋ ಕಾಲಲ್ಲಿ ಯಾರೋ ಸಮಥಿಂಗ್ ಮಾತಾಡ್ತಿದ್ರು. ಫುಲ್ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಕೂಡ ಹೋಗಿದ್ವಿ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಎಲ್ಲರೂ ಕೂಡ ಬಂದಿದ್ರು, ತುಂಬ ಎಂಜಾಯ್ ಮಾಡಿದ್ವಿ. ಟ್ರೇಲರ್ ಅಂತೂ ಸಕ್ಕತ್ತಾಗಿದೆ. ಫಿಲಮ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಗೈಸ್ ಟ್ರೈಲರ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಕಿರ್ಚೋದಕ್ಕೆ ಮಾಡಿದ್ರು. ಮಸ್ತಾಗೈತೆ ಅಂತಲೇ ಹೇಳ್ಬೋದು. ನೋಡ್ತಿದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅನಿಸ್ತಾ ಇತ್ತು. ಸೂರಿಗಂತೂ ತುಂಬಾ ಇಷ್ಟ ಆಯಿತು. ನಾವು ಅಲ್ಲೇ 3 times 4 times ನೋಡಿದ್ವಿ. ನೀವೇ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಧ್ರುವ ಸರ್ ಅಂತೂ. ಸಖತ್ತಾಗಿದೆ. ಫಿಲಮ್ಗಂತೂ ವೆಯ್ಟ್ ಮಾಡ್ತಿದ್ದೀವಿ. ಸಾಂಗ್ ಅಂತೂ ಇನ್ನೂ ವೆಯ್ಟ್ ಮಾಡ್ತಿದ್ದೀವಿ ರೀಲ್ಸ್ ಮಾಡೋದಕ್ಕೆ. ನೀವು ಹೋಗಿ ಟ್ರೈಲರ್ನ ನೋಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. KGFನೆಲ್ಲ ಮೀರಿಸುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಅವ್ರ ಎಂಟ್ರಿ ಆಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಗಾಯ್ಸ್, ಇವಾಗ ನಾನು ಟ್ರೈಲರ್ ನೋಡೋದಕ್ಕೆ ಬಂದಿದ್ದೀನಿ. ಇಷ್ಟ ಆಯ್ತಾ ನಿಮಗೆ? ಸೂಪರ್. ಏನಾಯ್ತು ಚಿನ್ನು? ಮೂವಿನಾ? ಮಾತಾಡು ತೇಜು. ಈ ವರ್ಷ ಕಾಲ್ ತೊಳ್ಬಿಟ್ಟು ಇದೇ ಫಸ್ಟ್ ಇಯರ್ ಅಲ್ವಾ?
ತರದಿದೆ 2 ವರ್ಷ ಇರಲಿಲ್ಲ. ಎಲ್ಲಿ ಹೋಗಿದ್ವಿ ಸರಿ? ಟ್ರಿಪ್ಪು. ದೇವಸ್ಥಾನಕ್ಕೆ. ಆನ್ ಮಾಡಿ ನಾನು ಆಡ್ತಾ ಇದ್ದೀನಿ ಯಾವುದು ಕಾಣಿಸ್ತೋಳೆ ಅಂತ. ಕುಂಕುಮ ಮೇಲೆ ಸರಿ ಇರ್ತಾರ. ಬಾಚಿನಿಮಾ ಕಾಲ್ ಮುಗ್ದಿ ಕೆಲವೇನಾರ ಮುಂದೆ ನಾನು ಮಾಡೋಳಲ್ವಾ ಅದಕ್ಕೆ. ನನ್ನ ಗಂಡಂಗೆ 8 ವರ್ಷ ಅಂತೆ. ತುಪ್ಪನ ಜಾಸ್ತಿ ತೊಗೊಬಿಟ್ಟಿದೆ, ಸೊ ಅದಕ್ಕೋಸ್ಕರ ಇನ್ನೊಂದ್ಸತಿ ತೊಗೊಂಡಿದ್ದೀನಿ. ನೋಡಿ, ಅದು ಕುದಿಬೇಕು. ಎಲ್ಲರೂ ಮನೇಲಿರುತ್ತೆ. ಮಕ್ಕಳಿಗೆ ಕೋಲ್ಡ್ ಇದ್ದಾಗ ಈ ಥರ ಮಾಡಿ ಕೋಲ್ಡ್ ಕಮ್ಮಿ ಆಗುತ್ತೆ. ನೋಡಿ, ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇದು ಲವಂಗನ ಇದರೊಳಗಡೆ ಹಾಕಬೇಕು. ನೋಡಿ, ಅಲ್ಲಿ ಕುದೀತಾ ಇದೆ. ಇದು ತಣ್ಣಗಾಗೋ ಗಂಟ ಬಿಡಬೇಕು. ಕುದೀತಿರೋದು ಕಾಣಿಸ್ತಿದೆಯಾ? ತಣ್ಣಗಾದ್ಮೇಲೆ ಪಾಪುಗೆ ಹೇಗೆ ಹಚ್ಚೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಕೋಲ್ಡು ಕೂಡ ಕಮ್ಮಿ ಆಗುತ್ತೆ, ಕೆಮ್ಮಲು ಕೂಡ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಈ ಥರ ಭಾಗದಲ್ಲಿ ಹಾಕೋಬೇಕು. ಆಫ್ ಮಾಡಿಸಿದೆ ಅಷ್ಟೇ. ಇದರ ಮಾಡೋದ್ರಿಂದ ನಿಮಗೆ ಕೋಲ್ಡ್ ಕಮ್ಮಿ ಆಗುತ್ತೆ ಬೇಗ, ಹಾಗೆ ಕೆಮ್ಮಲು ಕೂಡ ಕಮ್ಮಿ ಆಗುತ್ತೆ.